ಹಾಯ್. ಈಗ ವಿನಾಯಕ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ನನ್ನ ಜೊತೆ ಎಲ್ಲ ಇದ್ದಾರೆ. ರಜತಾ, ಸಂಜು, ಸೊ ಇದು ಮನುಕುಲ ವಿನಾಯಕ ಟೆಂಪಲ್ ಅಂತ ಭಾಳ ಫೇಮಸ್ ಅಂತಾರೆ. ನೋಡೋಣ, ತುಂಬ ಇಷ್ಟಾರ್ಥಗಳನ್ನು ಕೊಡೋದು ಚೆನ್ನಾಗಿದೆ. ನಡ್ಕೊಂಡೇ ಹೋಗ್ತಾ ಇದ್ದೀವಿ. ನಡ್ಕೊಂಡು ಹೋಗ್ಬೋದು, ಇಲ್ಲೆಲ್ಲ ನಡ್ಕೊಂಡು ಹೋಗ್ಬೋದು. ಎಲ್ಲ ಹತ್ತತ್ರ 500 ಮೀಟ್ರ್ 400 ಮೀಟ್ರ್. ಬಟ್ ನೀವು ರೂಮ್ ಮಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕಾಗ. ಓಕೆ, ವಿಲ್ ಸಿ ಯು ದೆನ್. ಬಾಯ್. ಸೊ ವಿನಾಯಕ ದೇವಸ್ಥಾನದಲ್ಲಿದ್ದೀವಿ. ಇದು ಭಾಳ ಅದ್ಭುತವಾದಂಥ ದೇವಸ್ಥಾನ. ಇಲ್ಲಿ ಅದರ ಹಿಸ್ಟ್ರಿ ನಾನು ಕೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾರಾದರೂ ಸಿಕ್ಕಿದ್ರೆ ಕೇಳ್ತೀನಿ. ಯಾರೋ ಒಬ್ರು ಇದ್ದಾರೆ ಅಂತ ಹೇಳ್ತಿದ್ದಾರೆ, ನೋಡ್ಕೊಂಬರ್ತೀನಿ ಅಲ್ಲಿ. ನಿಮಿಷ. ಸೊ ವಿ ಹ್ಯಾವ್ ಆ್ಯಕ್ಚುಲಿ ದ ಪ್ರಧಾನ ಅರ್ಚಕ್ ಆಫ್ ಮನುಕುಲ ವಿನಾಯಕ ಟೆಂಪಲ್, ಪಾಂಡಿಚೇರಿ. ಸೊ ಸರ್, ನಮಸ್ತೆ ಸರ್. ಸೊ ಯುವರ್ ನೇಮ್ ಪ್ಲೀಸ್? My name is Balasubramanian. So can you please tell about the history of this temple? Yeah, this is one of the famous temples in Pondicherry. This is around 500 years old. This temple is very famous in Pondicherry. Not only famous, it's a very powerful god in all these peoples. And in the British government, French government, here is only full of sand. At the time Vinayaka is here, they don't want Vinayaka. They are bringing and throw the sea. Same like they are doing like that. After that, they cannot do. So every day Vinayaka come and sit here. Wow, that's a nice thing. After that, they are surrendered. They are doing a temple, small temple like that. In that period. After that, it will be developing like this because of the devotees. So now actually, do they any festival they celebrate here at any particular time? Here, New Year is very grand celebration, and one more thing, Vinayaka Chavithi is very famous here. And every year, Brahmotsavam, Pavitrodsavam, all Agama Utsavams are happening here. Okay. So thank you very much for your time. ಫೋಟೋ ಹಾಯ್, ನಮಸ್ಕಾರ. ನಾವೀಗ ಇರೋದು ಮನಲ್ಕುಲಂ ವಿನಾಯಕ ದೇವಸ್ಥಾನ, ಪಾಂಡಿಚೇರಿ. ಸೊ ಇದರ ಇತಿಹಾಸ ಸ್ವಲ್ಪ ಹೇಳ್ತೀನಿ. ಅಲ್ಲಿಗೆ ನಾವು ಕೇಳಿದೀವಾಗಲೇ ಇತಿಹಾಸ. ಆ ಇತಿಹಾಸ ಏನು ಅಂತಂದರೆ, ಇಲ್ಲಿಗೆ ಸುಮಾರು ಒಂದು 500 ವರ್ಷಗಳ ಹಿಂದೆ ಬ್ರಿಟಿಷರು ಆಳಬೇಕಾದ್ರೆ 500 ವರ್ಷ ಆಗಿತ್ತು. ಬ್ರಿಟಿಷ್ ಆಳಬೇಕಾದ್ರೆ ಈ ಫ್ರೆಂಚ್ ಗೌರ್ಮೆಂಟ್ ಅವರು ಇಲ್ಲಿ ಬಂದಾಗ ನೋಡಿದ್ದೇನು ಅಂತಂದರೆ, ಇದು ಆ್ಯಕ್ಚುಲಿ ಮನಲ್ ಅಂತಂದರೆ ಮರಳು ಅಂತ, ಕುಲ್ಲಂ ಅಂತಂದರೆ ಪಾಂಡ್ ಅಂತ. ಸೊ ಇಲ್ಲಿ ಏನಾಯಿತು ಅಂತಂದರೆ, ಬ್ರಿಟಿಷರು ಇಲ್ಲಿ ಬಂದು ನೋಡ್ತಾರೆ, ತುಂಬ ಇದು ಒಂದು ಮಣ್ಣಿನ ಅಥವಾ ಮರಳಿನ ಒಂದು ಕೆರೆ ಥರ ಇರುತ್ತೆ. ಸೊ ಇದನ್ನು ನೋಡಿದಾಗ ಅದು ಒಂದು ಗಣಪತಿ ವಿಗ್ರಹ ಇದು ಹಾಗೆ ಉದ್ಭವ ಆಗಿರ್ತದೆ. ಸೊ ಅವ್ರೇನು ಮಾಡ್ತಾರೆ, ಅದನ್ನು ಇಟ್ಕೊಳ್ಳೋಕೆ ಇಷ್ಟಲ್ಲದೆ ತೊಗೊಂಡೋಗಿ ಅದನ್ನು ಸಮುದ್ರಕ್ಕೆ ಎಸೆತಾ ಇರ್ತಾರೆ. ಅವ್ರು ಸಮುದ್ರಕ್ಕೆ ವಾಪಸ್ ಬಂದು ನೋಡಿದ್ರೆ ಮತ್ತೆ ಅಲ್ಲಿ ಗಣಪತಿ ವಿಗ್ರಹ ಹಾಗೆ ಇರುತ್ತೆ. ಇದೇ ಥರ ಸುಮಾರು ಸತಿ ಆಗಿರುತ್ತೆ. ಇದೇ ಥರ ಸುಮಾರು ಸತಿ ಆ ಒಂದು ವಿಗ್ರಹ ಹೋಗಿ ಬಂದು ಎಲ್ಲ ಆಗ್ತಾ ಇರೋದು ನೋಡಿ ಕೊನೆಗೆ ಫ್ರೆಂಚ್ ಅವರು ತುಂಬ ಮನಸ್ಸು ಹೊತ್ಬಿಟ್ಟು ಹಾಗೆ ಅಲ್ಲಿ ಆ ವಿಗ್ರಹವನ್ನು ಹಾಗೆ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಪ್ರತಿಷ್ಠಾಪನೆ ಮಾಡಿದ ವಿಗ್ರಹ ಈಗಲೂ ಕೂಡ ಹಾಗೆ ಇದೆ. ಸೊ ಅದನ್ನು ದ ಗಣಪತಿ ಇನ್ ದ ಗೋಲ್ಡನ್ ಚಾರಿಯೇಟ್ ಅಂತ ಕೂಡ ಕರೀತಾರೆ. ಸೊ ಅಲ್ಲಿ ನೀವು ನೋಡ್ಬೋದು ಅದನ್ನು. ಸೊ ಅದು ನಾನು ತೋರ್ಸೋಕ್ಕಾಗಲ್ಲ, ಐ ಆಮ್ ವೆರಿ ಸಾರಿ. ಬಟ್ ಇವೆಂಚುಲಿ ಇದು ಬಹಳ ಶ್ರೇಷ್ಠವಾದಂಥದ್ದು. ಅದಾದಮೇಲೆ ಒಬ್ಬ ಋಷಿ ಏನು ಮಾಡ್ತಾರೆ, ಈ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡ್ತಾರೆ ಅಂತೇಳಿ ಹೇಳ್ತಾರೆ. ಆ ಪ್ರತಿಷ್ಠಾಪನೆ ಮಾಡ್ತಾರೆ. ಅದಾದಮೇಲೆ ಸುಮಾರಷ್ಟು ರಾಜರು ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಬಹಳಷ್ಟು ವ್ಯಕ್ತಿಗಳು ಇಲ್ಲಿ ಬಂದು ಹೋಗ್ತಾರೆ. ಪಾಂಡಿಚೇರಿಯಲ್ಲಿ ಬಹಳ ಪ್ರಮುಖವಾದಂಥ ಒಂದು ಆಕರ್ಷಣೆ ಅಂತಂದರೆ ಈ ಒಂದು ವಿನಾಯಕರ ಟೆಂಪಲ್. ಸೊ ಇಲ್ಲಿ ಬಂದಾಗ ನೀವು ಬಂದು ನೋಡ್ಕೊಳ್ಳೋದು. ಬಾಯ್.